ಈಗ ಹೀಲಿಯಂ ಸೋರಿಕೆಯಿಂದ ಆಗಿರೋ ಸಮಸ್ಯೆ ಏನು? ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಒಂದು 5 ಥ್ರಸ್ಟರ್ಗಳಲ್ಲಿ ಹೀಲಿಯಂ ಅಂದ್ರೆ ಡಿಫೆಕ್ಟ್ ಕಂಡು ಬಂದಿದೆ, ಅದನ್ನ ಸರಿ ಮಾಡಿದ್ದಾರೆ, 4 ಸರಿ ಮಾಡಿದ್ದಾರೆ, ಇನ್ನೊಂದು ಸರಿ ಹೋಗಬೇಕು ಅನ್ನೋದು ಇಲ್ಲಿವರೆಗೂ ಬಂದಿರೋ ಇನ್ಫಾರ್ಮೇಶನ್. ಈ ಸ್ಟಾರ್ಲೈನರ್ ISSಗೆ ಸೇರ್ಕೊಳ್ಳೋ ಮುಂಚೆನೆ ಈ 28ರಲ್ಲಿ 5 ಥ್ರಸ್ಟರ್ಸಲ್ಲಿ ಪ್ರಾಬ್ಲಮ್ ಬಂದಾಯಿತು. ಸೊ ಆ ಥ್ರಸ್ಟರಲ್ಲಿ ಅದು ಮಾಲ್ ಫಂಕ್ಷನ್ ಆಗಿತ್ತು. ಅಂಥ ಸಂದರ್ಭದಲ್ಲಿ ಸುನೀತಾ ವಿಲಿಯಮ್ಸ್ ಅವರು ತುಂಬ ಎಕ್ಸ್ಪೀರಿಯನ್ಸ್ಡ್ ಆಸ್ಟ್ರೋನಾಟ್ ಆಗಿದ್ದರಿಂದ ಅವರು ಅದನ್ನು ರೀಸೆಟ್ ಮಾಡಿ ಮ್ಯಾನ್ಯುಯಲ್ ಸ್ಟಾರ್ಟ್ ಮಾಡಿ 5ರಲ್ಲಿ 4 ಥ್ರಸ್ಟರ್ಸ್ನ ವಾಪಸ್ ತಂದರು, ವಾಪಸ್ ಫಂಕ್ಷನಲ್ ಮಾಡಿದರು. ಹಾಗಾಗಿ ಈ ನೌಕೆ ಹೋಗಿ ISSಲ್ಲಿ ಸೇರಿಕೊಂಡಿದೆ. ಆದರೆ ಅಲ್ಲಿ ಸೇರಿಕೊಂಡ ಮೇಲೆ ಈ ಥ್ರಸ್ಟರ್ಸ್ಗಳಲ್ಲಿ ಪುನಃ ಒಂದಿಷ್ಟು ಮಾಲ್ ಫಂಕ್ಷನ್ಗಳನ್ನು ನೋಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಅದನ್ನು ಅಲ್ಲಿಂದ ವಾಪಸ್ ತರ್ಬೋದಾ ಅಂತ ಕೇಳಿದರೆ ಹೌದು, ಬೋಯಿಂಗ್ ಹೇಳ್ತಾ ಇದೆ ಅಲ್ಲಿಂದ ಅದನ್ನು ವಾಪಸ್ ತರ್ಬೋದು, ಯಾಕೆಂದರೆ ನಮಗೆ ಬೇಕಾಗಿರೋಕ್ಕಿಂತ ಜಾಸ್ತಿ ಮಾತ್ರದಲ್ಲಿ ಹೀಲಿಯಂ ಇದೆ, ಹಾಗಾಗಿ ಲೀಕ್ ಆದರೆ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಾಕಷ್ಟು ಆಕ್ಸಿಡೆಂಟ್ಸ್ಗಳು ಆಗಿದ್ದರಿಂದ ISSಯಿಂದ ಭೂಮಿಗೆ ಬರುವಾಗ ಮಧ್ಯದಲ್ಲಿ ಏನಾದರೂ ಆದರೆ ಇಂಥ ಸ್ಪೇಸ್ ಶಿಪ್ಗಳು ನಮ್ಮ ವೆಹಿಕಲಿನ ಹಾಗೆ ಸೈಡಲ್ಲಿ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ, ಅದು ಸ್ಫೋಟವೇ ಆಗುವಂಥದ್ದು. ಅಂಥದ್ರಲ್ಲಿ ಆಸ್ಟ್ರೋನಾಟ್ಸ್ಗಳು ಜೀವ ಕಳ್ಕೊಳ್ತಾರೆ. ಹಾಗಾಗಿ ಅದನ್ನು ಅಲ್ಲೇ ಇಟ್ಟಿದ್ದಾರೆ. ಸುನೀತಾ ವಿಲಿಯಮ್ಸ್ ಅವರು ಪ್ರತಿದಿನ ಹೋಗಿ ಅದರ ಚೆಕ್ ಏನಿದೆ, ಚೆಕ್ ಮಾಡಲಿಕ್ಕೆ ಇದೆ, ಅದನ್ನು ಮಾಡ್ತಾರೆ. ಬೋಯಿಂಗ್ ಮತ್ತು ನಾಸಾ ಸೈಂಟಿಸ್ಟ್ಗಳಿಗೆ ಅದರ ಸ್ಟೇಟಸನ್ನು ತಿಳಿಸ್ತಾರೆ. ಅದೇ ಏನೇನಲ್ಲಿ ಪ್ರಾಬ್ಲಮ್ಸ್ ಇದೆ ಅಂಥ ಪ್ರಾಬ್ಲಮನ್ನು ಭೂಮಿ ಮೇಲೆ ಇನ್ನೊಂದು ಬೋಯಿಂಗ್ ಸ್ಟಾರ್ಲೈನರಿನ ಮಾಡೆಲಲ್ಲಿ ಅದನ್ನು ಅದೇ ರೀತಿ ಪ್ರಾಬ್ಲಮ್ಗಳನ್ನು ತಂದು ಅದನ್ನು ಹೇಗೆ ಸರಿ ಮಾಡ್ಬೋದು ಸ್ಪೇಸಲ್ಲಿ ಅನ್ನುವಂಥ ಒಂದು ಮಾಹಿತಿಯನ್ನು ನೀಡ್ತಾರೆ. ಸೊ ಅದಕ್ಕೆ ಈಗಾಗಲೇ 45 ದಿನಗಳು ಬೇಕು ಹೇಳಿದರು, 90 ದಿನಗಳಾದರೂ ಆಗ್ಬೋದು ಅಂತ ಹೇಳಿದರು. ಆದರೆ ಅಂಥ ಕಾಲದಲ್ಲಿ ಸುನೀತಾ ವಿಲಿಯಮ್ಸ್ ಅಲ್ಲಿ ಸೇಫ್ ಆಗಿಯೇ ಇದ್ದಾರೆ. ಅಂದರೆ ಈಗ ಒಂದು ಮನೆ ಹೊರಗಡೆ ನಿಲ್ಲಿಸಿರುವಂತಹ ವಿಮಾನದಲ್ಲಿ ಸಮಸ್ಯೆ ಇದೆ, ನಾವು ಆ ನಿಲ್ದಾಣನ ಮನೆ ಅಂತ ಅಂದ್ಕೊಂಡ್ರೆ ದೇ ಆರ್ ಸೇಫ್ ದೇರ್. ವಿಲ್ಮೋರ್ ಆಗಲಿ ಸುನೀತಾ ವಿಲಿಯಮ್ಸ್ ಆಗಲಿ ಉಳಿದ ಗಗನಯಾತ್ರಿಗಳು ಸೇಫ್ ಆಗಿದ್ದಾರೆ, ಆರಾಮಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.